ಇಲ್ಲಿರುವಂತ ಈಗ ಬಳಸಿರುವಂತಹ ವೆಪನ್ಗಳೆಲ್ಲವೂ ಕೂಡ ವೆರಿ ಬೇಸಿಕ್ ಅಂತ ಇಂಥದ್ದು ಸಾವಿರಾರು ಇದಾವೆ ಅಂತಿದ್ದಾರೆ. ರಾಷ್ಟ್ರಪತಿಯವ್ರನ್ನ ಭೇಟಿಯಾಗಿದ್ದಾರೆ ನರೇಂದ್ರ ಮೋದಿ ಅವರು, ಪ್ರಧಾನಮಂತ್ರಿಗಳು. ಆಪರೇಷನ್ ಸಿಂಧೂರದ ಬಗ್ಗೆ ರಾಷ್ಟ್ರಪತಿಗೆ ಮಾಹಿತಿಯನ್ನ ಹಂಚಿಕೊಳ್ಬೇಕು. ಇವೆಲ್ಲವೂ ಕೂಡ ಅದೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ದಾಳಿಯ ಬಗ್ಗೆ ಎಲ್ಲ ಮಾಹಿತಿಯನ್ನ ಮೋದಿ ಅವರು ರಾಷ್ಟ್ರಪತಿಗಳಿಗೆ ಕೊಡ್ತಾ ಇದ್ದಾರೆ. ಕ್ಯಾಬಿನೆಟ್ ಸಭೆ ಮುಗಿಸಿ ಭೇಟಿಯಾಗಿದ್ದಾರೆ ಪ್ರಧಾನಿ ಮೋದಿ. ರಾಷ್ಟ್ರಪತಿ ಮುರ್ಮು ಅವ್ರನ್ನ ರಾಷ್ಟ್ರಪತಿಯನ್ನ ಭೇಟಿಯಾಗಿದ್ದಾರೆ. ಸೊ ಇದು ಒಂದು ಪ್ರೊಸೀಜರ್. ಇದು ದೇಶದ ಮೊದಲ ಪ್ರಜೆ ಅಲ್ವಾ, ಅವರಿಗೆ ಏನೇನು ಆಗ್ತಾ ಇದೆ, ಏನು ಎತ್ತ ಮುಂದಕ್ಕೆ ನಾವು ಏನು ನಿರ್ಧಾರವನ್ನು ತಗೊಳ್ಬೇಕು ಅಂತಿದ್ದೀವಿ, ಏನು ಡಿಸ್ಕಸ್ ಆಗಿದೆ ಮತ್ತು ಈಗ ಏನಾಗಿದೆ ಇವೆಲ್ಲವನ್ನ ಒಂದು ರಿಪೋರ್ಟ್ ಕೊಡ್ತಾರೆ. ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಹೋಗಿ ರಾಷ್ಟ್ರಪತಿಗಳನ್ನ ಭೇಟಿಯಾಗಿದ್ದಾರೆ. ಇದು ಇದು ಫಾರ್ಮಾಲಿಟೀಸ್ ಇದು ಮುಂದುವರಿಸಿದ್ದಾರೆ. ಪಶ್ಚಿಮ ಭಾರತದಲ್ಲಿ ಒಂದ್ ಕಡೆ ಯುದ್ಧದ ಸನ್ನಿವೇಶ ಇದೆ. ಇಡೀ ದೇಶದಲ್ಲಿ ಏನಾಗುತ್ತಪ್ಪ, ಹೇಗೆ ಏರುತ್ತಪ್ಪ ಅನ್ನುವಂತಹ ಒಂದು ಕಡೆ ಪ್ರಶ್ನೆ ಇದೆ. ಮತ್ತೊಂದು ಕಡೆ ಸಂಜೆ ಇದು ನೋಡಿ, ಆಲ್ರೆಡಿ 2 ಗಂಟೆ ಆಗ್ತಾ ಬಂತಲ್ವಾ, 4 ಗಂಟೆಯಿಂದ ಮಾಕ್ ಡ್ರಿಲ್ ಇದೆ. ನಮ್ಮ ರಾಜ್ಯದ 3 ಜಾಗವನ್ನು ಕೂಡ ಆಯ್ಕೆ ಮಾಡ್ಕೊಂಡಿದ್ದಾರೆ. ರಾಯಚೂರು, ಕಾರವಾರ, ಬೆಂಗಳೂರು. ಎಲ್ಲರ ಕುತೂಹಲ ಅದ್ರ ಮೇಲಿತ್ತು, ಹೆಂಗಿರುತ್ತೆ ಏನ್ ಮಾಡ್ತಾರೆ ಅಂತ. ಅಷ್ಟೊತ್ತಿಗೆ ಒಂದು ಟ್ವಿಸ್ಟ್ ಕೊಟ್ರು ನೋಡಿ, ಮೇಜರ್ ಟ್ವಿಸ್ಟ್ ಅನ್ನ. ನಾವು ಇದನ್ನ ಟ್ವಿಸ್ಟ್ ಅಂದ್ಕೊಳ್ಳೋದಲ್ಲ, ಯಾವಾಗ ಮೀಟಿಂಗ್ ಪಹಲ್ಗಾಮ್ ಆದ್ಮೇಲೂ ಬೆಳಗಿಂದ ಸಂಜೆ ತನಕ ಮೀಟಿಂಗ್ ಮಾಡಿ ಸಂಜೆ ಬಂದು ಜಾತಿ ಜನಗಣತಿ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ ಅಂದ್ರು, ಅಲ್ಲೇ ನಮ್ ಕಿವಿಗೆ ಹೂ ಇಟ್ಟಿದ್ರು ಅವರು. ಅಂದ್ರೆ ಡೈವರ್ಟ್ ಮಾಡಿದ್ದಾರೆ, ಅದು ತಪ್ಪು ಅಂತಲ್ಲ, ಡೈವರ್ಟ್ ಮಾಡಿದ್ದಾರೆ, ಹೋಗಿ ಹೊಡೆದಿದ್ದಾರೆ. ಪಾಕಿಸ್ತಾನಕ್ಕೆ ಗೊತ್ತಿತ್ತು ಇಂಥದ್ದೊಂದು ಆಗುತ್ತೆ ಅಂತ, ಬಟ್ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮತ್ತು ಇಷ್ಟೊಂದು ಪ್ಲಾನಿಂಗ್ ಆಗುತ್ತೆ ಅಂತ ಅವರು ಕೂಡ ಊಹೆ ಮಾಡಿರಲಿಲ್ಲ ಅಂತ ಕಾಣುತ್ತೆ. ಒಂದೇ ಒಂದು ಚೂರು ಹೆಚ್ಚು ಕಡಿಮೆ ಆಗಿಲ್ಲ ನಾಗರಿಕರಿಗೆ. ಅವರ ಒಂದು ರೋಮಕ್ಕೂ ಪ್ರಾಬ್ಲಮ್ ಮಾಡದ ರೀತಿಯಲ್ಲಿ ಬರೀ ಟೆರರಿಸ್ಟ್ಗಳನ್ನೇ ಹೊಡೆದಿದ್ದಾರೆ, ಟೆರರಿಸ್ಟ್ ಇದ್ದಂತಹ ಜಾಗವನ್ನೇ ಹೊಡೆದಿದ್ದಾರೆ. ಮತ್ತೆ ಇಲ್ಲಿ ಎಷ್ಟು ಜನ ಸತ್ರು ಅನ್ನುವಂಥದ್ದು ಮ್ಯಾಟರ್ ಆಗಲ್ಲ ನಮಗೆ. ಟೆರರಿಸ್ಟ್ಗಳನ್ನ ಎಷ್ಟು ಜನರ ಹುಟ್ಟಡಗಿಸಿದ್ರು ಅನ್ನೋದು ಒಂದು ಮ್ಯಾಟರ್ ಆಗಲ್ಲ. ಯಾಕಂದ್ರೆ ಅವು ನಾಯಕುಡೆಗಳು, ಇವತ್ತು ಹತ್ತಿದ್ದವು ನಾಳೆ 1000 ಆಗ್ತವೆ. ಮ್ಯಾಟರ್ ಅದಲ್ಲ, ಯಾವ ಜಾಗವನ್ನ ಗುರಿಯಾಗಿಸಿದ್ವಿ. ಸೋಕಾಲ್ಡ್ ಪ್ರಾರ್ಥನಾ ಮಂದಿರ, ಮಸೀದಿ ಅಂತ ಹೇಳ್ಕೊಂಡು ಅದ್ರೊಳಗೆ ಇವ್ರು ನಡೆಸ್ತಾ ಇದ್ದಂತಹ ದಂಧೆ ಅಥವಾ ಕೆಲಸಗಳೇನು? ಟೆರರಿಸ್ಟ್ಗಳನ್ನ ಹುಟ್ಟಾಕೋದಲ್ವಾ? ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ, ಕಾಲೇಜಿಗೆ ಕಳಿಸಿ ಅಂದ್ರೆ ಭಯೋತ್ಪಾದನೆಯ ಪಾಠವನ್ನ ಮಾಡ್ತಾ ಇದ್ರು. ಯಾಕೆ ಅವು ಇನ್ನೂ ಆ ಜಾಗದಲ್ಲೇ ಉಳ್ಕೊಂಡಿದ್ದಾವೆ, ಉದ್ಧಾರ ಆಗ್ತಿಲ್ಲ ಅಂದ್ರೆ ಇದೇ ವಿಚಾರಕ್ಕೆ. ಅಂತಹ ಜಾಗಗಳನ್ನ ಗುರಿಯಾಗಿಸಿ ನಡೆಸಿರುವಂತಹ ದಾಳಿ ಇದು. ನಮ್ಗಿದ್ರಲ್ಲಿ ಅವನು ಹೋದ, ಇವನು ಹೋದ, ಅವ್ನ ಹೆಂಡತಿ ಮಕ್ಳು ಹೋದ್ರು, ಅಥವಾ ಅವ್ರ ಅತ್ತೆ ಹೋದ್ರು, ಅಕ್ಕ ಹೋದ್ರು, ಮಾವ, ಚಿಕ್ಕಪ್ಪ ಅಂತ ಅಲ್ಲ, ಮತ್ತೆ ಎಷ್ಟು ಜನ ಅನ್ನುವಂಥದ್ದು ಮ್ಯಾಟ್ರ್ ಆಗಲ್ಲ. ಯಾವ ಜಾಗವನ್ನ ಗುರಿಯಾಗಿಸಿದ್ವಿ ಅನ್ನುವಂಥದ್ದು ಮ್ಯಾಟ್ರ್ ಆಗುತ್ತೆ ಒಂದು. ಮತ್ತೊಂದು ಕಡೆ ಇದಕ್ಕೆ ಪ್ರತಿಕಾರ ಅಂತ ಅವರು ಸುಮ್ಮನೆ ಕೂರಲ್ಲ, ಏನಾದರೂ ಒಂದು ಮಾಡ್ತಾರೆ. ಬಟ್ ಏನು ಪ್ಲಾನ್ ಮಾಡ್ತಾರೆ, ಯಾವುದನ್ನ ಗುರಿಯಾಗಿಸ್ತಾರೆ? ನಮ್ಮನ್ನ ಗುರಿಯಾಗಿಸೋಕೆ ಇರುವಂಥದ್ದು ಅವರಿಗೆ 2 ವಿಚಾರದಲ್ಲಿ. ಒಂದು ನಾಗರಿಕರನ್ನ ಗುರಿಯಾಗಿಸ್ಬೇಕು, ಇಲ್ಲ ಸೇನಾ ನೆಲೆಯನ್ನ ಗುರಿಯಾಗಿಸ್ಬೇಕು. ಯಾಕಂದ್ರೆ ನಾವೇನು ಅವ್ರ ತರಕ್ಕೆ ಭಯೋತ್ಪಾದಕರನ್ನ ಉತ್ಪಾದನೆ ಮಾಡುವ ಫ್ಯಾಕ್ಟ್ರಿ ನಮ್ದಲ್ಲ, ಅದನ್ನ ಹುಟ್ಟಡಗಿಸುವಂತಹ ದೇಶ ನಮ್ದು, ಅಂತ ನೆಲ ನಮ್ದು. ಸೇನಾ ನೆಲೆ ಮೇಲೆ ಟಾರ್ಗೆಟ್ ಮಾಡಿದ್ರೆ ಸರಿಯಾದ ಉತ್ತರವನ್ನ ಅಥವಾ ಸರಿಯಾದ ಪಟ್ಟನ್ನು ತಿಂತಾರೆ. ನಾಗರಿಕರನ್ನ ಗುರಿಯಾಗಿಸಿದ್ರೆ ಬರೀ ನಮಗೆ ಉತ್ತರ ಕೊಡ್ಬೇಕಾಗಿಲ್ಲ. ಅವರು ಯುದ್ಧ ನಡೀತು ಅಂದ್ಕೊಳ್ಳಿ, ಒಬ್ಬ ನಾಗರಿಕನಿಗೂ ಅವ್ರು ಮಾಡಿದಂತಹ ಪ್ರತಿಕಾರದಲ್ಲಿ ಪೆಟ್ಟು ಬಿತ್ತು ಅಥವಾ ಜೀವ ಹೋಯ್ತು ಅಂದ್ರೆ ಯುದ್ಧ ರೆಡಿ. ಎಲ್ಲಿ ತನಕ ಎಷ್ಟು ದಿನ ಇಲ್ಲ, ಅಂಥದ್ದು ಆಗಬಾರ್ದು ಅಂತೆಲ್ಲ ಇವತ್ತು ಮಾಕ್ ಡ್ರಿಲ್ ಮಾಡ್ತಾ ಇರೋದು. ನಮಗೆಲ್ಲ ಒಂದು ನಮ್ಮನ್ನ ಸಂರಕ್ಷಣೆ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇರೋದು, ಪ್ರಾಕ್ಟೀಸ್ ಮಾಡಿಸ್ತಾ ಇರೋದು. ಬಟ್ ಅಂಥದ್ದಾಗಬಾರ್ದು. ಆದ್ರೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತರ ಕೊಡ್ಬೇಕಾಗತ್ತೆ. ಬ್ಲಾಕ್ ಲಿಸ್ಟಿಗೆ ಹೋಗಿ